ಸ್ನೇಹಿತರೆ, ಕಳೆದ 14 ವರ್ಷಗಳಿಂದ ಇಡೀ ಕರ್ನಾಟಕವೇ ಕಾಯ್ತಾ ಇರುವಂತಹ ಆ ಒಂದು ಸೌಜನ್ಯ ಪ್ರಕರಣದಲ್ಲಿ ನಿನ್ನೆ ಸುಪ್ರೀಂ ಕೋರ್ಟ್ನಿಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಹೌದು, ಇವತ್ತು ನ್ಯಾಯ ಸಿಗೋದು ತಡವಾಗಬಹುದು, ಆದರೆ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ನಂಬಿಕೆಗೆ ಇವತ್ತು ಮತ್ತೆ ಚಿಗುರಿದೆ. ಸ್ನೇಹಿತರೆ, ನಿನ್ನೆ ಸುಪ್ರೀಂ ಕೋರ್ಟ್ ಯಾರಿಗೆಲ್ಲ ತರಾಟೆ ತೆಗೆದುಕೊಂಡಿದೆ ಅಂತ ನಿಮ್ಗೆ ಗೊತ್ತಾ? ಹೌದು ವೀಕ್ಷಕರೇ, ಸೌಜನ್ಯ ಅವರ ತಾಯಿ ಕುಸುಮಾವತಿ ಅವರು ಸಲ್ಲಿಸಿದಂತಹ ಮರು ತನಿಖೆ ಅರ್ಜಿಯ ವಿಚಾರಣೆ ನಿನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ನಡೆಯಿತಲ್ವಾ. ಸೊ ಆ ಒಂದು ವೇಳೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವನ್ನು ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡು ನೀವ್ಯಾಕೆ ಇಷ್ಟೊಂದು ಗಂಭೀರವಾದಂತಹ ಪ್ರಕರಣವನ್ನು ನಿರ್ಲಕ್ಷ್ಯ ವಹಿಸ್ತಾ ಇದ್ದೀರಾ ಅಥವಾ ನಿರಾಸಕ್ತಿ ತೋರಿಸ್ತಾ ಇದ್ದೀರಾ ಅಂತ ಹೇಳಿ ನೇರವಾಗಿ ಪ್ರಶ್ನೆ ಮಾಡಿದೆ. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಸಾಕ್ಷಿಗಳು ನಿಗೂಢವಾಗಿ ಸಾವನ್ನಪ್ಪಿರುವುದನ್ನು ಆ ಒಂದು ಕೋರ್ಟ್ ಆತಂಕವನ್ನು ವ್ಯಕ್ತಪಡಿಸಿದೆ. ನಿಜಕ್ಕೂ ಕೂಡ ಇಲ್ಲಿ ಈ ಒಂದು ಪ್ರಕರಣಕ್ಕೆ ಮತ್ತಷ್ಟು ಬಲ ತುಂಬಿದ ಹಾಗೆ ಅಲ್ವಾ ಸ್ನೇಹಿತರೆ. ಸೊ ನಿನ್ನೆಯ ಅತಿ ದೊಡ್ಡ ಆರ್ಡರ್ ಏನಂದ್ರೆ, ಈ ಒಂದು ಪ್ರಕರಣದ ಪ್ರತಿಯೊಬ್ಬ ಸಾಕ್ಷಿಯೂ ಕೂಡ ತಕ್ಷಣದಿಂದಲೇ ಬಿಗಿ ಭದ್ರತೆ ನೀಡಬೇಕಂತ ಸುಪ್ರೀಂ ಕೋರ್ಟ್ ಕರ್ನಾಟಕ ಸರ್ಕಾರಕ್ಕೆ ಆದೇಶ ನೀಡುತ್ತೆ. ಸೊ ಅಷ್ಟೇ ಅಲ್ಲ ಸ್ನೇಹಿತರೆ, ಇದರ ಜೊತೆಗೆ ಈ ಒಂದು ಪ್ರಕರಣದ ಮರು ತನಿಖೆಗಾಗಿ SIT ರಚನೆ ಮಾಡಬಹುದೇ ಅನ್ನೋ ಬಗ್ಗೆ ಜುಲೈ 14ರೊಳಗೆ ಉತ್ತರ ನೀಡುವಂತೆ ಸರ್ಕಾರ ಮತ್ತು CBIಗೆ ಆದೇಶ ನೀಡಿದೆ. ಸೊ ಆದ್ದರಿಂದ ಇವತ್ತು ನಾವು ಇಲ್ಲಿ ಅರ್ಥ ಮಾಡಬೇಕಾದದ್ದೇನೆಂದ್ರೆ, ಇವತ್ತು ಸತ್ಯವನ್ನು ಎಷ್ಟು ದಿನ ಅಂತ ಮುಚ್ಚಿಡ್ಲಿಕ್ಕೆ ಸಾಧ್ಯ? ಇವತ್ತು ಸುಪ್ರೀಂ ಕೋರ್ಟ್ ತೋರಿಸಿರುವಂತಹ ಆ ಒಂದು ಗಂಭೀರತೆ ಸೌಜನ್ಯಲ ಕುಟುಂಬಕ್ಕೆ ಮತ್ತಷ್ಟು ಭರವಸೆ ಕೊಟ್ಟ ಹಾಗೆ, ಮತ್ತು ಈ ಒಂದು ಪ್ರಕರಣದಲ್ಲಿನ ನೈಜ ಆರೋಪಿಗಳಿಗೆ ಶಿಕ್ಷೆ ಆಗಲೇಬೇಕು ಅನ್ನೋದು ನಮ್ಮೆಲ್ಲರ ಒಂದು ಆಶೆ ಅಲ್ವಾ. ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಮತ್ತು ಅವಳಿಗೆ ನ್ಯಾಯ ಸಿಗ್ಬೋದಾ ಅನ್ಸುತ್ತಾ ಅನ್ನೋದನ್ನ ಜಸ್ಟ್ ಒಂದು ಕಮೆಂಟ್ಸ್ ಮಾಡಿ, ಮತ್ತು ಸತ್ಯಕ್ಕಾಗಿ ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ.